ಸಾಧ್ಯ ಇದೆ ಜಗತ್ತಿನಲ್ಲಿ. ಆದರೆ ಶೂನ್ಯವನ್ನೇ ಸೃಷ್ಟಿ ಮಾಡಿರೋದ್ರ ಬಗ್ಗೆ ಏನನ್ನ ಮಾತಾಡ್ಲಿಕ್ಕೆ ಸಾಧ್ಯ ಇದೆ? ಇವತ್ತು ಮಾನ್ಯ ಸಿದ್ದರಾಮಯ್ಯನವರು ಮಾಡಿದಂಥ ಬಜೆಟಿನ ಬಗ್ಗೆ ತುಂಬಾ ಜನ ಬೇರೆ ಬೇರೆ ಸಂಗತಿಗಳನ್ನು ಮಾತಾಡ್ತಾ ಬಂದಿದ್ದಾರೆ. ನಾನು ಆ ಎಲ್ಲ ಅಂಕಿಅಂಶಗಳನ್ನ ಮತ್ತೆ ಪುನರಾವರ್ತನೆ ಮಾಡಲಿಕ್ಕೆ ಹೋಗೋದಿಲ್ಲ. ಯಾಕೆಂತಂದ್ರೆ ನಾನು ಬೇರೆ ವಿಷಯಗಳಿಗೆ ಹೋಗ್ತೇನೆ. ನೀವು ಬುಧವಾರ ಕೊಡ್ತೀರಿ ಅಂತಂದಾಗ ನಾನು ಬೇರೆ ಯೋಚನೆ ಮಾಡ್ಕೊಂಡಿದ್ದೆ. ಈಗ ಎಲ್ಲ ಸಂಗತಿಗಳನ್ನ ನಮ್ಮ ವಿರೋಧ ಪಕ್ಷದ ನಾಯಕರಾದಿಯಾಗಿ ಆಡಳಿತ ಪಕ್ಷದ ಸದಸ್ಯರು, ಉಳಿದಂತ ಸದಸ್ಯರು ಮಾತಾಡಿರೋದ್ರಿಂದ ನಾನು ಆ ವಿಷಯಗಳನ್ನ ಮತ್ತೆ ಹೇಳಲಿಕ್ಕೆ ಹೋಗೋದಿಲ್ಲ. ಮಾನ್ಯ ಅಧ್ಯಕ್ಷೆ, ಸಿದ್ದರಾಮಯ್ಯನವರು ಕರ್ನಾಟಕ ರಾಜ್ಯದ ಒಬ್ಬ ಸುದೀರ್ಘ ದಾಖಲೆಯ ಮುಖ್ಯಮಂತ್ರಿ ಅಂತ ಹೇಳ್ತಾರೆ. ದೇವರಾಜ ಅರಸು ನಂತರ ದೇವರಾಜ ಅರಸರ ದಾಖಲೆಯನ್ನು ಮುರಿದಂತ ಮುಖ್ಯಮಂತ್ರಿ ಅಂತ ಹೇಳ್ತಾ ಇದ್ದಾರೆ. ಸಾಕಷ್ಟು ರೀತಿಯಾದಂತಹ ದಾಖಲೆಗಳನ್ನು ಅವರು ಮಾಡಿದ್ದಾರೆ. ಹೆಚ್ಚು ಬಜೆಟ್ ಅನ್ನ ಮಂಡನೆ ಮಾಡಿದಂತ, ಸುಮಾರು 17 ಬಜೆಟ್ ಅನ್ನ ಮಂಡನೆ ಮಾಡಿದಂತ ದಾಖಲೆಯ ಮುಖ್ಯಮಂತ್ರಿ ಅವರು. ಇತಿಹಾಸದಲ್ಲಿ 4,48,000 ಕೋಟಿ ರೂಪಾಯಿಯ ದೊಡ್ಡ ಗಾತ್ರದ ಬಜೆಟ್ ಅನ್ನು ಮಾಡಿದಂತವರು ಕೂಡ ಮಾನ್ಯ ಸಿದ್ದರಾಮಯ್ಯನವರೇ. ಅದೇ ರೀತಿ ಹೆಚ್ಚು ಸಾಲವನ್ನ ಮಾಡಿದಂತ ಮುಖ್ಯಮಂತ್ರಿ ಯಾರು ಅಂತ ಕೇಳಿದ್ರೆ ಅದು ಕೂಡ ಸಿದ್ದರಾಮಯ್ಯನವರೇ. ಹೆಚ್ಚು ಹೊಣೆಗಾರಿಕೆಯ ಬಜೆಟ್ ಅನ್ನು ಯಾರು ಮಂಡನೆ ಮಾಡಿದ್ರು ಅಂತ ಕೇಳಿದ್ರೆ ಅದು ಕೂಡ ಸಿದ್ದರಾಮಯ್ಯನವರಿಗೆ ಸಲ್ತದೆ. ಈ ವರ್ಷದ ಬಜೆಟ್ನಲ್ಲಿ 1,32,000 ಕೋಟಿ ರೂಪಾಯಿಯನ್ನ ಸಾಲ ಮಾಡಿ ಅತ್ಯಂತ ಹೆಚ್ಚು ಸಾಲ ಮಾಡಿದಂತ ಮುಖ್ಯಮಂತ್ರಿಗಳ ಪೈಕಿ ಮಾನ್ಯ ಸಿದ್ದರಾಮಯ್ಯನವರು ಮೊದಲನೇ ಸಾಲಿನಲ್ಲಿ ಇವತ್ತು ನಿಲ್ತಾ ಇದ್ದಾರೆ. ಇವತ್ತು ಸುದೀರ್ಘ ಆಳ್ವಿಕೆಯನ್ನು ಮಾಡಿದಂತ ಮುಖ್ಯಮಂತ್ರಿ, ಹೆಚ್ಚು ಬಜೆಟ್ ಅನ್ನು ಮಾಡಿದಂತ ಮುಖ್ಯಮಂತ್ರಿ, ದೊಡ್ಡ ಗಾತ್ರದ ಬಜೆಟ್ ಅನ್ನು ಮಾಡಿದಂತ ಮುಖ್ಯಮಂತ್ರಿ, ಹೆಚ್ಚು ಸಾಲವನ್ನು ಮಾಡಿದಂತ ಮುಖ್ಯಮಂತ್ರಿ, ಇದೆಲ್ಲದರ ಜೊತೆನಲ್ಲಿ ಹೆಚ್ಚು ಹೆಚ್ಚು ಸಮಸ್ಯೆಗಳನ್ನು ಸೃಷ್ಟಿ ಮಾಡಿದಂತ ಮುಖ್ಯಮಂತ್ರಿ ಯಾರು ಅಂತ ಕೇಳಿದ್ರೆ ಅದು ಕೂಡ ಸಿದ್ದರಾಮಯ್ಯನವರಿಗೆ ಇವತ್ತು ಸಲ್ಲುತ್ತೆ. ಈ ರೀತಿ ಹಲವು ದಾಖಲೆಗಳನ್ನು ಇಟ್ಟುಕೊಂಡು ಮಾನ್ಯ ಮುಖ್ಯಮಂತ್ರಿಗಳು ಈ ಬಜೆಟ್ ಅನ್ನು ಇವತ್ತು ಮಂಡಿಸಿದ್ದಾರೆ. ಮಾನ್ಯ ಅಧ್ಯಕ್ಷರೇ, ಅವರು ಬಜೆಟ್ನ ಮೊದಲನೇ ಪೇಜ್ನಲ್ಲಿ ಒಂದು ಸಂಗತಿಯನ್ನ ಉಲ್ಲೇಖ ಮಾಡ್ತಾರೆ. ನನಗೆ ಬಹಳ ಅದು ಮೊದಲನೇ ಲೈನು. ಬಹುಶಃ ಇಲ್ಲಿಯ ತನಕ ಬಜೆಟ್ ಮಂಡನೆ ಮಾಡಿದಂಥವ್ರು ಯಾರು ಕೂಡ ಈ ಪದವನ್ನು ಬಳಸಿರಲಿಲ್ಲ. ಅವ್ರು ಏನ್ ಹೇಳ್ತಾರೆ ಅಂತ ಕೇಳಿದ್ರೆ, ಪ್ರಗತಿಶೀಲ ರಾಜ್ಯದ ಜನರ ತೆರಿಗೆ ಹಣದ ಪ್ರಮುಖ ಟ್ರಸ್ಟಿ ನಾನು ಅಂತ ಹೇಳ್ತಾ ಇದ್ದಾರೆ. ನಾನು ರಾಜ್ಯದ ಜನರ ತೆರಿಗೆ ಹಣದ ಪ್ರಮುಖ ಟ್ರಸ್ಟಿ ಅಂತ ಹೇಳುವಂತ ಸಿದ್ದರಾಮಯ್ಯನವರು ಬರೀ ಅಭಿವೃದ್ಧಿ ಮತ್ತು ವಿಶ್ವಾಸದ ಟ್ರಸ್ಟಿ ಮಾತ್ರ ಅಲ್ಲ, ಈ ರಾಜ್ಯದ ಸಾಲ ಮತ್ತು ಹೊಣೆಗಾರಿಕೆಯ ಟ್ರಸ್ಟಿಯೂ ಕೂಡ ಅವರೇ. ಯಾಕೆ ಅಂತ ಕೇಳಿದ್ರೆ, ಇವತ್ತು ಎಲ್ಲ ಬಂಡವಾಳ ವೆಚ್ಚಕ್ಕೆ ಕಡಿಮೆ ಅನುದಾನಗಳನ್ನು ಇಟ್ಟು ಬೇರೆ ಎಲ್ಲ ಸಂಗತಿಗಳನ್ನು ಪೋಷಿಸಿ ಅದನ್ನು ಬೆಳೆಸಿ ದೊಡ್ಡ ಸಾಲವನ್ನ ಮಾಡಿದಂತ, ಹೊಣೆಗಾರಿಕೆಯ ಬಜೆಟ್ ಅನ್ನು ಮಾಡಿದಂತ ಟ್ರಸ್ಟಿ ಅವರು. ಬರೀ ಅಭಿವೃದ್ಧಿಯ ಟ್ರಸ್ಟಿ ಮಾತ್ರ ಅಲ್ಲ, ವಿಶ್ವಾಸದ ಟ್ರಸ್ಟಿ ಅಲ್ಲ, ಹೊಣೆಗಾರಿಕೆಯ ಟ್ರಸ್ಟಿ, ಸಾಲಗಾರರ ಟ್ರಸ್ಟಿ ಆಗಿ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಕೆಲಸವನ್ನು ಮಾಡ್ತಾ ಇರೋದನ್ನ ನಾನು ಗಮನಿಸ್ತಾ ಇದ್ದೇನೆ. ಮಾನ್ಯ ಅಧ್ಯಕ್ಷರ, ಇಡೀ ಬಜೆಟ್ನ ಪುಸ್ತಕದಲ್ಲಿ ಸಾಕಷ್ಟು ರೀತಿಯಾದಂತಹ ಅಂಕಿಅಂಶಗಳನ್ನು ಕೊಟ್ಟಿದ್ದಾರೆ. ನನಗೆ ಆ ಅಂಕಿಅಂಶಗಳ ಬಗ್ಗೆಯೇ ಅನುಮಾನ. ನಾನು ಇಡೀ ಬಜೆಟ್ನಲ್ಲಿ ಅವರ ಅಂಕಿಅಂಶಗಳ ಬಗ್ಗೆ ಬಹಳಷ್ಟು ರೀತಿಯಾದಂತಹ ಅನುಮಾನಗಳಿದೆ ಅನ್ನೋದನ್ನ ನಾನು ಮತ್ತೆ ಮತ್ತೆ ಇಲ್ಲಿ ಪುನರುಚ್ಚರಿಸುತ್ತೇನೆ. ಮಾನ್ಯ ಮುಖ್ಯಮಂತ್ರಿಗಳು ಉತ್ತರ ಕೊಡುವಂತ ಸಂದರ್ಭದಲ್ಲಿ ಅದಕ್ಕೆ ಪೂರಕವಾಗಿ ಸ್ಪಂದಿಸ್ತಾರೆ ಎನ್ನುವಂತ ವಿಶ್ವಾಸ ನನಗಿದೆ. ಯಾಕೆ ಈ ಅನುಮಾನಗಳು ಬಂದಿದೆ ಅಂತ ಕೇಳಿದ್ರೆ, ಅವರು ಬಜೆಟ್ನಲ್ಲಿ ಒಟ್ಟು ಹೊಣೆಗಾರಿಕೆಯನ್ನ 8,24,389 ಕೋಟಿ ರೂಪಾಯಿ ಅಂತ ಅವ್ರು ಹೇಳಿದ್ದಾರೆ. ಆದರೆ ಮೊನ್ನೆ ಪ್ರಜಾವಾಣಿ ಪತ್ರಿಕೆ ಒಂದು ಲೇಖನದಲ್ಲಿ 8,14,000 ಕೋಟಿ ಅಂತ ಅವ್ರು ಹೇಳಿದ್ರು. ಅದಕ್ಕೆ ಮುಖ್ಯ ಕಾರ್ಯದರ್ಶಿಗಳು ಒಂದು ಹೇಳಿಕೆಯನ್ನ ಬಿಡುಗಡೆ ಮಾಡಿದ್ರು. ಅದರಲ್ಲಿ ಅವರು ಕೊಟ್ಟಂತ ಸ್ಪಷ್ಟೀಕರಣ ಏನು ಅಂತ ಕೇಳಿದ್ರೆ 7,64,655 ಕೋಟಿ ರೂಪಾಯಿ ಅಂತ ಅವ್ರು ಹೇಳಿದ್ದಾರೆ. ಮುಖ್ಯಮಂತ್ರಿಗಳು ಹೇಳಿದಂತ ಅಂಕಿಅಂಶಕ್ಕೂ ಮುಖ್ಯ ಕಾರ್ಯದರ್ಶಿಗಳು ಹೇಳಿರುವಂತ ಅಂಕಿಅಂಶಕ್ಕೂ ಪತ್ರಿಕೆ ಬಿಡುಗಡೆ ಮಾಡಿರುವಂತ ಅಂಕಿಅಂಶಕ್ಕೂ ಬಹಳ ದೊಡ್ಡ ಪ್ರಮಾಣದ ಅಜಗಜಾಂತರವಾದಂತ ವ್ಯತ್ಯಾಸಗಳಿದೆ. ಇದೇ ಸಂದರ್ಭದಲ್ಲಿ GSDP
26.5% ಮೀರಿದರೆ ಅನ್ನುವಂಥದ್ದನ್ನ ರಿಸರ್ವ್ ಬ್ಯಾಂಕ್ ಕೂಡ ಉಲ್ಲೇಖ ಮಾಡಿರೋದನ್ನ ನಾನು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತೇನೆ. ಈ ಎಲ್ಲ ಹಿನ್ನೆಲೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಇದಕ್ಕೆ ಸಂಬಂಧಪಟ್ಟಂತ ಸ್ಪಷ್ಟೀಕರಣವನ್ನ ಈ ಅಂಕಿಅಂಶದ ಬಗ್ಗೆ ಇವತ್ತು ಕೊಡಬೇಕಾಗಿದೆ. ಯಾಕೆಂತಂದ್ರೆ ಬಜೆಟ್ ಅನ್ನ ಮಂಡನೆ ಮಾಡಬೇಕಾದ್ರೆ ನಾನು ಆಗಿದ್ದೀನಿ ಈಗಿದ್ದೀನಿ ಅಂತ ಹೇಳೋದು ದೊಡ್ಡದಲ್ಲ. ಒಂದು ಪತ್ರಿಕೆಯಲ್ಲಿ ಬಂದಂತ ಲೇಖನದ ಬಗ್ಗೆ ಮುಖ್ಯ ಕಾರ್ಯದರ್ಶಿಗಳು ಬರೆದಂತ ಹೇಳಿಕೆ, ನಂತರ ರಿಸರ್ವ್ ಬ್ಯಾಂಕ್ ಕೊಟ್ಟಂತ ಉಲ್ಲೇಖ, ಇವೆಲ್ಲವೂ ಕೂಡ ಒಂದಕ್ಕೊಂದು ಸಂಬಂಧ ಇಲ್ಲದಂತ ರೀತಿಯಲ್ಲಿ ಇವತ್ತು ಆಗಿರುವಂತದ್ದನ್ನು ನಾವು ಗಮನಿಸ್ತಾ ಇದ್ದೇವೆ. ಹಾಗಾಗಿ ಅಂಕಿಅಂಶಗಳ ಬಗ್ಗೆ ದೊಡ್ಡ ಪ್ರಮಾಣದ ಗೊಂದಲಗಳಿದೆ. ಮಾನ್ಯ ಅಧ್ಯಕ್ಷರೇ, ಮಾನ್ಯ ವಿರೋಧ ಪಕ್ಷದ ನಾಯಕರು ಮಾತಾಡಬೇಕಾದ್ರೆ ಉಲ್ಲೇಖ ಮಾಡಿದ್ರು. ಅವರು ಮೊದಲನೇ ಬಾರಿ ಬಜೆಟ್ ಮಾಡಿದಾಗ ಪುಸ್ತಕ ಸಣ್ಣದಿತ್ತು, ಬಟ್ ಯೋಜನೆಗಳು ದೊಡ್ಡದಿತ್ತು. ಈಗ ಪುಸ್ತಕ ದೊಡ್ಡದಾಗಿದೆ, ಯೋಜನೆಗಳು ಕಡಿಮೆ ಆಗಿದೆ ಅನ್ನೋದನ್ನ ಮಾನ್ಯ ಅಶೋಕ್ ಅವರು ತನ್ನ ಬಜೆಟ್ ಭಾಷಣದಲ್ಲಿ ಉಲ್ಲೇಖ ಮಾಡ್ತಾ ಇದ್ರು. ನನಗಿರಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಉತ್ತರ ಕೊಡುವಂತ ಸಂದರ್ಭದಲ್ಲಿ ಸ್ಪಷ್ಟನೆ ಬೇಕಾಗಿರುವಂತದ್ದು, ಅವರು ಬಜೆಟ್ನಲ್ಲೇ ಹೇಳಿದ್ದಾರೆ, ನಾನು 74,000 ಕೋಟಿ ರೂಪಾಯಿಯನ್ನ ಬಂಡವಾಳ ವೆಚ್ಚಕ್ಕೆ ಖರ್ಚು ಮಾಡ್ತೇನೆ, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತ ಅವ್ರು ಹೇಳಿದ್ದಾರೆ. ಇಲ್ಲಿ ಅರ್ಥ ಆಗದಲ್ಲೇ ಇರುವಂತಹ ಸಂಗತಿ ಮತ್ತು ಮುಖ್ಯಮಂತ್ರಿಗಳಿಗೆ ಗೊತ್ತಿಲ್ಲದಂತೆ, ನಾನು ಅದಕ್ಕೆ ಹೇಳಿದ್ದು, ಗೊತ್ತಿಲ್ಲದಂತೆ ಏನನ್ನು ಹೇಳಿ ಕೊಟ್ಟಿದ್ದಾರೆ ಅಂತ ಕೇಳಿದ್ರೆ, ಅವರೊಂದು ಕಡೆ ಬಜೆಟ್ ನಲ್ಲಿ ಉಲ್ಲೇಖ ಮಾಡಿದ್ದಾರೆ, 56,000 ಉದ್ಯೋಗಗಳನ್ನ ನಾವು ಸೃಷ್ಟಿ ಮಾಡ್ತೀವಿ, ಅದನ್ನ ಭರ್ತಿ ಮಾಡ್ತೀವಿ, 2,74,000 ಹತ್ತತ್ರ ಹುದ್ದೆಗಳು ಖಾಲಿ ಇದೆ, ಅದರಲ್ಲಿ 56,000 ಹುದ್ದೆಗಳನ್ನ ಭರ್ತಿ ಮಾಡ್ತೀವಿ ಅಂತ ಅವ್ರು ಹೇಳಿದ್ದಾರೆ. 56,000 ಹುದ್ದೆಗಳನ್ನ ನೀವು ಭರ್ತಿ ಮಾಡ್ತೀವಿ ಅಂತಂದಾಗ ಅದಕ್ಕೆ ಅನುದಾನವನ್ನ ಬಜೆಟ್ ನಲ್ಲಿ ಎಲ್ಲಿ ಇಟ್ಕೊಂಡಿದ್ದೀರಿ? ಇಡೀ ಬಜೆಟ್ ನಲ್ಲಿ ಅದ್ರ ಬಗ್ಗೆ ಎಲ್ಲೂ ಕೂಡ ಉಲ್ಲೇಖ ಮಾಡಿಲ್ಲ. ಉತ್ತರ ಕರ್ನಾಟಕದಲ್ಲಿ ಯುವಕರು ದೊಡ್ಡ ಪ್ರಮಾಣದಲ್ಲಿ ಪ್ರತಿಭಟನೆಯನ್ನ, ಎಲ್ಲ ಜನಪ್ರತಿನಿಧಿಗಳಿಗೆ ದೊಡ್ಡ ಪ್ರಮಾಣದ ಗೆರಾವುಗಳನ್ನು ಹಾಕ್ತಾ ಇದ್ದಾಗ ಆ ಹೋರಾಟದ ದಿಕ್ಕನ್ನು ತಪ್ಪಿಸಬೇಕು ಅನ್ನೋ ಕಾರಣಕ್ಕೆ ನಾವು 56,000 ಹುದ್ದೆಗಳನ್ನು ಭರ್ತಿ ಮಾಡ್ತೀವಿ ಅಂತ ನೀವು ಹೇಳಿದಿರಿ. ಭರ್ತಿ ಮಾಡ್ತೀವಿ ಅಂತ ಹೇಳಿರೋದು ನಾನು ಸ್ವಾಗತಿಸ್ತೇನೆ. ಆದ್ರೆ ಭರ್ತಿ ಮಾಡ್ತೀವಿ ಅಂತ ಹೇಳಿದ ನಂತರ ಅದಕ್ಕೆ ಎಲ್ಲ ಅನುದಾನವನ್ನ ಇದಕ್ಕೆ ಜೋಡಿಸ್ಕೊಂಡಿದ್ದೀರಿ ನೀವು? ನಿಮ್ಮ ಒಟ್ಟು 4,44,000 ಕೋಟಿ ರೂಪಾಯಿ ಬಜೆಟ್ ನಲ್ಲಿ ಈ 56,000 ಉದ್ಯೋಗಿಗಳಿಗೆ ಹೇಗೆ ಅನುದಾನವನ್ನ ಒದಗಿಸ್ತೀರಿ ಎನ್ನುವಂತ ಉಲ್ಲೇಖ ಇಲ್ಲ. ಹಾಗಾಗಿ ನನಗೆ ಅನ್ನಿಸ್ತಾ ಇದೆ, ಈ 56,000 ಹುದ್ದೆಯನ್ನ ಸೃಷ್ಟಿ ಮಾಡ್ತೀವಿ ಅಥವಾ ಹೊಸ ನೇಮಕಾತಿ ಮಾಡ್ತೀವಿ ಎನ್ನುವಂಥದ್ದು ಅತ್ಯಂತ ಶುದ್ಧ ಸುಳ್ಳು. ಯಾವ ನಿರುದ್ಯೋಗಿ ಯುವಕರು ಹೋರಾಟವನ್ನು ಮಾಡ್ತಾ ಇದ್ರು, ಈ ಸರ್ಕಾರ ಸರ್ಕಾರಿ ಹುದ್ದೆಗಳನ್ನ ಮತ್ತೆ ಭರ್ತಿ ಮಾಡ್ತಾರೆ ಎನ್ನುವಂತ ವಿಶ್ವಾಸ ಇವರೆಲ್ಲೂ ಕೂಡ ಅನುದಾನದಲ್ಲಿ ಉಲ್ಲೇಖ ಮಾಡಿರೋದ್ರಿಂದ ನನಗೆ ಅದ್ರ ಬಗ್ಗೆ ಬಹಳ ದೊಡ್ಡ ಪ್ರಮಾಣದ ಅನುಮಾನಗಳು ಇವತ್ತು ಬರ್ತಾ ಇದೆ. ಎರಡನೇದು, ಪೇ ಕಮಿಷನ್ ಇವತ್ತು ಘೋಷಣೆ ಆಗಿದೆ. ಪೇ ಕಮಿಷನ್ಗೆ 20,000 ಕೋಟಿ ರೂಪಾಯಿ ಬೇಕು ಅಂತೇಳಿ ಒಂದು ಅಂದಾಜು ಮಾಡಿದ್ದಾರೆ. ಅದಕ್ಕೆ ನೀವೆಲ್ಲಿ ಪ್ರಾವಿಷನ್ ಮಾಡ್ಕೊಂಡಿದ್ದೀರಿ? ಒಂದು ಕಡೆ 56,000 ಹುದ್ದೆಗಳಿಗೆ ಬೇಕಾದಂತ ಗ್ರಾಂಟ್ ಅನ್ನ ಪ್ರಾವಿಷನ್ ಮಾಡ್ಕೊಂಡಿಲ್ಲ, ಇನ್ನೊಂದು ಕಡೆ ಪೇ ಕಮಿಷನ್ಗೆ ಅಂದಾಜಿಗೆ ಬೇಕಾದಂತ 20,000 ಕೋಟಿ ರೂಪಾಯಿಯನ್ನ ಅದು ಕಮಿಷನ್ ಅನ್ನು ಒಪ್ಕೊಂಡ ನಂತರ ಅದಕ್ಕೆ ಬೇಕಾದಂತ 20,000 ಕೋಟಿ ರೂಪಾಯಿಯನ್ನ ಎಲ್ಲಿ ಹೊಂದಾಣಿಕೆ ಮಾಡ್ತೀರಿ ಅಂತ ನೀವು ಹೇಳಲಿಲ್ಲ. ನರೇಗಾ ಬಗ್ಗೆ ಈ ಸರ್ಕಾರದಲ್ಲಿ ಇನ್ನು ಬಜೆಟ್ ನಲ್ಲಿ ಸ್ಪಷ್ಟತೆನೇ ಆಗಲಿಲ್ಲ. ನೀವು ನಿರ್ಣಯ ಮಾಡಿದ್ರಿ, ನಾವು ನರೇಗಾವನ್ನ ವಿರೋಧ ಮಾಡಿದೀವಿ, ವಿ.ಜಿ. ರಾಮ್ಜಿಯನ್ನ ನರೇಗಾವನ್ನ ಸ್ವಾಗತಿಸ್ತೀವಿ, ವಿ.ಜಿ. ರಾಮ್ಜಿಯನ್ನ ವಿರೋಧ ಮಾಡ್ತೀವಿ ಅಂತ ಹೇಳಿದ್ರಿ. ಈಗ ಈ ಕರ್ನಾಟಕ ಸರ್ಕಾರದ್ದು ನರೇಗಾ ಬಗ್ಗೆ ನಿಮ್ ನಿಲುವೇನು? ಹಾಗಾದ್ರೆ 40% ರಾಜ್ಯ ಸರ್ಕಾರ ಕೊಡಬೇಕಾಗಿದೆ ಎನ್ನುವ ಕಾರಣಕ್ಕೆ ವಿ.ಜಿ. ರಾಮಜಿಯನ್ನು ಬಿಟ್ಬಿಡ್ತೀರಾ ನೀವು? ನರೇಗಾ ಯೋಜನೆಯನ್ನ ಈ ರಾಜ್ಯ ಸರ್ಕಾರ ಕೈ ಬಿಟ್ಟಿದ್ಯಾ? ಒಂದು ಪ್ರಕಾರ ಈ ವರ್ಷದಿಂದ ನರೇಗಾ ತೆಗೆದುಕೊಳ್ಳೋದಿಲ್ಲ ಅಂತಾನೆ ನೀವು ಹೇಳಿ, ಅದಕ್ಕೂ ಕೂಡ ಎಲ್ಲೋ ಅನುದಾನಗಳನ್ನು ನೀವು ತೋರಿಸಿಲ್ಲ. ಅದ್ರ ಜೊತೆನಲ್ಲಿ ಕಳೆದ ಬಾರಿ ನರೇಗಾದಲ್ಲಿ ಕೆಲಸ ಮಾಡಿದಂತ 5 ಲಕ್ಷದ ಸುಮಾರು 94 ಲಕ್ಷ ಉದ್ಯೋಗ ನಿಮ್ಮ ಆರ್ಥಿಕ ಸಮೀಕ್ಷೆನಲ್ಲಿ ಅವ್ರು ಹೇಳಿದ್ದಾರೆ. ಏನು ಅಂತ? ಆ ನರೇಗಾದಲ್ಲಿ ಸೃಜನೆ ಆಗಿರುವಂತ 5 ಲಕ್ಷದ ನಿಮ್ಮ ಆರ್ಥಿಕ ಸಮೀಕ್ಷೆನಲ್ಲಿ ಹೇಳಿದ್ದಾರೆ. ಏನಂತ ಹೇಳಿದ್ದಾರೆ ಅಂತಂದ್ರೆ 8,93,00,000 ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳಲಾಗಿದ್ದು, ಅದರಲ್ಲಿ 2,94,00,000 ಕಾಮಗಾರಿಗಳು ಪೂರ್ಣಗೊಂಡಿದೆ. ಉಳಿದ 5,99,00,000 ಕಾಮಗಾರಿಗಳು ಪ್ರಗತಿಯಲ್ಲಿದೆ ಅಂತ ನೀವು ಆರ್ಥಿಕ ಸಮೀಕ್ಷೆಯಲ್ಲಿ ಹೇಳಿದಿರಿ. ಈ 5,99,000 ಕಾಮಗಾರಿಗಳು ಪ್ರಗತಿಯಲ್ಲಿದೆ ಅಂತ ಹೇಳಿದ ಮೇಲೆ ಅದಕ್ಕೆ ಇಲ್ಲಿ ಎಲ್ಲ ಅನುದಾನವನ್ನು ನೀವು ಜೋಡಿಸ್ಕೊಂಡಿದ್ದೀರಿ? ಅದ್ರ ಬಗ್ಗೆ ಎಲ್ಲೂ ಕೂಡ ಪ್ರಸ್ತಾವನೆ ಮಾಡದಲೇ ಇರೋದ್ರಿಂದ ಅದು ಗುಪ್ತಗಾಮಿನಿ ಆಗಿದೆ ಅಂತಂದ್ರೆ ಆ ಯೋಜನೆ ಇಲ್ಲ ಅಂತ, ಅಥವಾ ಕೆಲಸ ಮಾಡದಂತವರಿಗೆ ಇನ್ನು ಮುಂದಿನ ದಿನಗಳಲ್ಲಿ ಸಂಬಳ ಸಿಗೋದಿಲ್ಲ, ಕೂಲಿ ಸಿಗೋದಿಲ್ಲ ಅನ್ನೋದನ್ನ ನೀವು ಉತ್ತರದಲ್ಲಿ ಹೇಳಬೇಕಾಗತ್ತೆ. ಇಲ್ಲ ಅಂತಂದ್ರೆ ಅದು ಏನಾಗಿದೆ ಅನ್ನುವಂಥದ್ದನ್ನ ಸರ್ಕಾರ ಸ್ಪಷ್ಟ ಮಾಡಬೇಕು.
ಇನ್ನು ಕೊನೆಯದು ಬಾಕಿ ಇರುವಂತ ಬಿಲ್ಗಳು. ಪತ್ರಿಕಾ ವರದಿಗಳಲ್ಲಿ ಬೇರೆ ಬೇರೆ ಪ್ರಶ್ನೆಗಳನ್ನು ಕೇಳಿದಾಗ ಸರ್ಕಾರ ಹೇಳ್ತಾ ಇರುವಂತದ್ದು ಸುಮಾರು 38,000 ಕೋಟಿ ರೂಪಾಯಿಗಳು ಬಿಲ್ ಬಾಕಿ ಇದೆ ಅಂತ. ಆ ಬಿಲ್ ಬಾಕಿ ಬಗ್ಗೆಯೂ ಕೂಡ ಈ ಬಜೆಟ್ನಲ್ಲಿ ಎಲ್ಲೂ ಕೂಡ ಉಲ್ಲೇಖ ಆಗಿಲ್ಲ. ಅಂದ್ರೆ ಅನುದಾನವನ್ನ ಕಾಯ್ದಿರಿಸಿಲ್ಲ. ಈ ಹಿನ್ನೆಲೆಯಲ್ಲಿ ಅದನ್ನ ಏನ್ ಮಾಡ್ಲಿಕ್ಕೆ ಕೊಟ್ಟಿದ್ದೀರಿ? ಆ ಬಿಲ್ 38,000 ಕೋಟಿ ಅಂತಂದಾಗ ನಿಮ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಏನಾಗುತ್ತೆ? ಇದನ್ನು ಇವತ್ತು ಸ್ಪಷ್ಟ ಮಾಡಬೇಕು. ಮಾನ್ಯ ವಿರೋಧ ಪಕ್ಷದ ನಾಯಕರು ಎರಡೆರಡು ಸರಿ ಸದನದಲ್ಲಿ ಹೇಳಿದ್ದಾರೆ, 2 ತಿಂಗಳು ಬಿಟ್ಟು ಹೋದಂತ ಗೃಹಲಕ್ಷ್ಮಿಯನ್ನ ಎಲ್ಲಿ ಜೋಡಿಸ್ತೀರಿ? ಆ 5,000 ಕೋಟಿ ರೂಪಾಯಿ ಗೃಹಲಕ್ಷ್ಮಿ ಹಣವನ್ನ ಇನ್ನು ಕೊಡೋದಿಲ್ವಾ? ನಾನು ಅದಕ್ಕೆ ಹೇಳ್ತೇನೆ, ಅದು ಬಿಟ್ಟು ಹೋದಂತ ಗೃಹಲಕ್ಷ್ಮಿಯನ್ನ ಎಲ್ಲಿ ನಿಮ್ಮ ಪೂರಕ ಬಜೆಟ್ ನಲ್ಲಿ ಜೋಡಿಸ್ಕೊಳಿಕ್ ಆಗುತ್ತಾ ಅಂತಂದ್ರೆ ಇವತ್ತು ಸರ್ಕಾರ ಕೇಳಬೇಕು, 2 ತಿಂಗಳ ಗೃಹಲಕ್ಷ್ಮಿಯನ್ನ ಕೈ ಬಿಟ್ಟಿದ್ದೀವಿ, ನಾವು ಕೊಡಲ್ಲ ಅಂತಾದ್ರೆ ಹೇಳ್ಬೇಕು. ಇಲ್ಲಾಂದ್ರೆ ಕೊಡ್ತೀವಿ ಅಂತಾದ್ರೆ ಹೇಳೋದಾದ್ರೆ ನೀವು ಬಜೆಟ್ ನಲ್ಲಿ ಅದಕ್ಕೆ ಎಲ್ಲಿ ಜೋಡಿಸ್ತಿದ್ದೀರಿ ಅನ್ನೋದನ್ನು ಕೂಡ ಹೇಳಬೇಕು. ಈ ರೀತಿಯಾದಂತಹ ಸಾಕಷ್ಟು ರೀತಿಯಾದಂತಹ ಮೇಲ್ನೋಟಕ್ಕೆ ಕಂಡು ಬರುವಂತಹ 16 ಯೋಜನೆಗಳಿಗೆ ಈ ಸರ್ಕಾರ ಅನುದಾನಗಳನ್ನ ಇದರಲ್ಲಿ ಮೀಸಲಿಟ್ಟಿಲ್ಲ. ಈ ಹಿನ್ನೆಲೆಯಲ್ಲಿ ನಿಮ್ಮ ಒಟ್ಟು ಬಜೆಟ್ಟಿನ ಅಂಕಿಅಂಶಗಳ ಬಗ್ಗೆ ನನಗೆ ಅನುಮಾನ ಇದೆ ಅನ್ನೋದನ್ನು ನಾನು ಮತ್ತೆ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಮಾನ್ಯ ಅಧ್ಯಕ್ಷರೇ, ಉದ್ಯೋಗಿ ನಿರುದ್ಯೋಗಿ ಯುವಕರು ಪ್ರತಿಭಟನೆ ಮಾಡಿದ್ರು ಅನ್ನೋ ಕಾರಣಕ್ಕೆ ಬಜೆಟ್ ನಲ್ಲಿ ಒಂದು ಲೈನ್ ಹೇಳಿ ಅದಕ್ಕೆ ಅನುದಾನ ಇಡೋದಿಲ್ಲ ಅಂತಂದ್ರೆ ಉದ್ಯೋಗ ಕೊಡೋದಿಲ್ಲ ಅಂತ ಅರ್ಥ. ನರೇಗಾ ಬಗ್ಗೆ ನಿಮ್ಮ ಪ್ರಸ್ತಾವನೆ ಇಲ್ಲ ಅಂತಂದ್ರೆ ನರೇಗಾವನ್ನ ಈ ರಾಜ್ಯ ಸರ್ಕಾರ ಕೈ ಬಿಟ್ಟಿದೆ ಅಂತ ಅರ್ಥ. ಪೇ ಕಮಿಷನ್ ಅನ್ನು ಒಪ್ಪಿಕೊಂಡು 20,000 ಕೋಟಿಯನ್ನು ಅದಕ್ಕೆ ಮೀಸಲಿಟ್ಟಿಲ್ಲ ಅಂತಂದ್ರೆ ಸರ್ಕಾರಿ ನೌಕರಿಗೆ ನೀವು ಸಂಬಳ ಕೊಡೋದಿಲ್ಲ ಅಂತ ಅರ್ಥ. 38,000 ಬಾಕಿ ಬಿಲ್ಲಿನ ಬಗ್ಗೆ ಉಲ್ಲೇಖ ಇಲ್ಲ ಅಂತಂದ್ರೆ ಅದನ್ನು ಕೊಡೋದಿಲ್ಲ, ಅದನ್ನ ಗುತ್ತಿಗೆದಾರರು ಆತ್ಮಹತ್ಯೆ ಮಾಡ್ಕೊಳ್ಳೋ ತನಕ ನೀವು ಕಾಯ್ತೀರಿ ಅಂತ ಅರ್ಥ. ಇನ್ನು ಭಾಗ್ಯಲಕ್ಷ್ಮಿಗೆ 5,000 ಕೋಟಿಯನ್ನು ನೀವು ಕೊಡ್ತಾ ಇಲ್ಲ ಅಂತಂದ್ರೆ ನೀವು ಆ ಯೋಜನೆಯನ್ನ ಎಲ್ಲ ಒಂದು ಕಡೆ ಹಳ್ಳ ಆಡಿಸ್ತಾ ಇದ್ದೀರಿ ಎನ್ನುವಂಥದ್ದು ಅರ್ಥ. ಈ ಕಾರಣದಿಂದನೇ ಈ ಬಜೆಟ್ ಜನರಿಗೆ ಏನನ್ನು ಕೊಟ್ಟಿಲ್ಲ ಅನ್ನುವ ಕಾರಣಕ್ಕೋಸ್ಕರನೇ ನಾವು ಚೊಂಬಿನ ಪ್ರತಿಭಟನೆಯನ್ನು ಇವತ್ತು ಮಾಡಿದ್ದು. ನಾನು ಅದಕ್ಕೆ ನಿಮ್ಮ ಮುಖಾಂತರ ಸರ್ಕಾರಕ್ಕೆ ಉತ್ತರ ಕೊಡ್ತೇನೆ. ಈ ಯಾವ ಪ್ರಶ್ನೆಗಳಿಗೂ ಉತ್ತರವನ್ನ ಕೊಡದೆ ನೀವು 74,000 ಕ್ಯಾಪಿಟಲ್ ಬಜೆಟ್ ಅನ್ನು ಇಟ್ಟಿದ್ದೀರಿ ಅಂತಂದ್ರೆ ಯಾವ ಯೋಜನೆಯನ್ನು ಕೂಡ ರಾಜ್ಯದಲ್ಲಿ ಮಾಡ್ಲಿಕ್ಕೆ ಆಗಲ್ಲ. ನಂದು ಅದಕ್ಕೆ ಸಲಹೆ, ನೀವು ಇಂದಿರಾ ಕಿಟ್ಟಿನ ಜೊತೆನಲ್ಲಿ ರಾಜ್ಯದ ಜನರಿಗೆ ಒಂದೊಂದು ಚೊಂಬು ಕೊಟ್ಬಿಡಿ ಆ ಕಿಟ್ಟಿನ ಜೊತೆಗೆ. ಅವಾಗ ಸರ್ಕಾರದ ಬಜೆಟ್ ಏನು ಅನ್ನುವಂಥದ್ದು ಜನರಿಗೆ ಅರ್ಥ ಆಗುತ್ತೆ. ಇನ್ನು